ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ ಗುರುವಾರ ಬಂದಿದೆ, 16ನೇ ತಾರೀಕು. ಈ ದಿನ ನೋಡಿ 7:30 ತನಕನೂ ಸಹ ಅಷ್ಟಮಿ ತಿಥಿ, 7:30 ಆದ ನಂತರದಲ್ಲಿ ನವಮಿ ತಿಥಿ ಪ್ರಾರಂಭವಾಗುತ್ತೆ. ಮಖ ನಕ್ಷತ್ರ ತುಂಬ ಪ್ರಶಸ್ತವಾಗಿರುತ್ತೆ ಮತ್ತು ನವಮಿ ತಿಥಿಯೂ ಚೆನ್ನಾಗಿರುವಂಥದ್ದಾಗಿರುತ್ತೆ. ಜೊತೆಯಲ್ಲಿ ನಿಮಗೆ ಈ ಅಷ್ಟಮಿ ತಿಥಿ ಎಲ್ಲಿ ತನಕ ಇರುತ್ತೆ ಅಂದರೆ ಬೆಳಗಿನ ಪ್ರಾತಃ ಕಾಲ ಯಮಗಂಟ ಕಾಲ ಇರುತ್ತಲ್ಲ ಗುರುವಾರ ಯಮಗಂಟ ಕಾಲ ಎಷ್ಟು ಗಂಟೆ ಅಂದರೆ 6:15 7:45ವರೆಗೂ ಯಮಗಂಟ ಕಾಲ. ಯಮಗಂಟ ಕಾಲ ಮುಗಿಯ ತನಕ ಅಷ್ಟಮಿ ಇರುತ್ತೆ. ಯಮಗಂಟ ಕಾಲ ಮುಗಿತಿದ್ದಂಗೆ ನವಮಿ ಪ್ರಾರಂಭವಾಗಿಬಿಡುತ್ತೆ. ಅಂದರೆ ಅತ್ಯಂತ ಪ್ರಶಸ್ತವಾಗಿರುವಂಥ ದಿನವಾಗಿಬಿಡುತ್ತೆ. ಆದ್ದರಿಂದ ಯಾರಾದರೂ ಮನೆ ಆಲೋಕಿಸ್ಬೇಕು, ಮನೆ ಪ್ರವೇಶವನ್ನು ಮಾಡಬೇಕು, ಹೊಸದಾದ ಒಂದು ಆಫೀಸ್ಗೊಂದು ಪೂಜೆ ಮಾಡಿ ನಾವು ಪ್ರವೇಶವನ್ನು ಮಾಡಬೇಕು, ಮತ್ತು ಏನಾದರೂ ಈ ರೀತಿಯಾದಂತಹ ಒಂದು ಏನೋ ವಾಹನ ತೆಗೆದುಕೊಳ್ಬೇಕು, ಇಂಥದ್ದು ಏನಾದರೂ ಅಂದ್ಕೊಂಡಿದ್ರೆ ಈ ದಿನ 8 ಗಂಟೆ ನಂತರದಲ್ಲಿ ಮಾಡಿ ಅನುಕೂಲವಾಗುತ್ತೆ ಅಂತ ಹೇಳ್ತಾ ನೋಡಿ, ಈ ದಿನ ಗುರುವಾರ ಮೇಷರಾಶಿಯವರು ಒಂದು ರೀತಿಯಾದಂಥ ಸಂಭ್ರಮ ಪಡುವಂತಹ ವಾತಾವರಣ, ನಿಮ್ಮ ಹಳೆಯ ಪ್ರಯತ್ನವೆಲ್ಲವೂ ಸಫಲತೆ ಕಾಣುವಂತಹ ದಿನ. ಯಾವುದಾದ್ರೂ ನ್ಯಾಯಾಲಯದಲ್ಲಿ ನಿಮ್ಮ ಕೇಸುಗಳು ಏನಾದರೂ ಇದ್ದರೆ ಅದಕ್ಕೂ ಸಹ ಅನುಕೂಲವಾಗುವಂತಹ ವಾತಾವರಣ, ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುವಂತಹ ವಾತಾವರಣ, ಒಂದು ರೀತಿಯಾದಂತಹ ತೃಪ್ತಿಕರವಾದಂತಹ ವಾತಾವರಣ ಅಂತೂ ಈ ದಿನ ಮೇಷರಾಶಿಯವರಿಗೆ ಸೃಷ್ಟಿಯನ್ನು ಮಾಡುತ್ತೆ. ನಂತರದಲ್ಲಿ ವೃಷಭ ರಾಶಿಯವರಿಗೂ ಸಹ ಗುರುವಿನ ಅನುಗ್ರಹ, ಜನ್ಮದಲ್ಲಿ ಗುರು ಇರೋದ್ರಿಂದ ಗುರುವಿನ ಅನುಗ್ರಹವಾಗುತ್ತೆ. ಹಣಕಾಸು ಕಳ್ಕೊಂಡೋದಂತಹ ವಸ್ತುಗಳು ಸಿಗುವಂತಹ ವಾತಾವರಣ, ಯಾವುದೇ ಒಂದು ವಸ್ತುಗಳನ್ನು ಕಳ್ಕೊಂಡಿದ್ರೆ ಹಿಂತಿರುಗುವಂತಹ ವಾತಾವರಣ, ಸ್ನೇಹಿತರು ಹಿಂತಿರುಗಿರುವಂತಹ ವಾತಾವರಣ, ನಿಮ್ಮ ಸಮಸ್ಯೆಗಳಿಗೆ ಸಂಕಷ್ಟಗಳಿಗೆ ನೆರವಾಗುವಂತಹ ವಾತಾವರಣ, ಒಂದು ರೀತಿಯಾದಂತಹ ಸಪೋರ್ಟಿಂಗ್ ಸಿಗುವಂತಹ ವಾತಾವರಣ ಅಂತೂ ಖಂಡಿತವಾಗಿರುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾದಂಥ ಬೆಳವಣಿಗೆಯೂ ಸಹ ಇರುತ್ತೆ. ಹಣಕಾಸಿನ ಅನುಕೂಲ, ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ ಇವೆಲ್ಲವೂ ಆಗುವಂತಹ ವಾತಾವರಣ ಖಂಡಿತವಾಗಿ ವೃಷಭ ರಾಶಿಯವರಿಗಿರುತ್ತೆ. ನಂತರದಲ್ಲಿ ಮಿಥುನ ರಾಶಿಯವರಿಗೆ ನಿಮ್ಮ ಪ್ರಯತ್ನದಲ್ಲಿ ಸಫಲತೆ ಕಾಣುವಂಥದ್ದಿರುತ್ತೆ. ಜೊತೆಯಲ್ಲಿ ಹೈನುಗಾರಿಕೆ, ವ್ಯಾಪಾರ, ಉದ್ಯೋಗ, ವ್ಯವಹಾರದಲ್ಲಿ ಪ್ರಗತಿ ಕಾಣುವಂತಹ ವಾತಾವರಣ ಮಿಥುನ ರಾಶಿಯವರಿಗಿರುತ್ತೆ. ನಿಮ್ಮ ಬುದ್ಧಿ ಚಾತುರ್ಯತೆಯಿಂದ ಎಷ್ಟೋ ಸಂಕಷ್ಟಗಳನ್ನು ಪರಿಹಾರ ಮಾಡುವಂತಹ ವಾತಾವರಣ ಅದು ನಿಮಗಿದೆ. ಯಾವುದೇ ಒಂದು ಕ್ಷೇತ್ರಗಳಿಗೆ ಹೋದರೂ ಸಹ ಸಾಧನೆ ಮಾಡುವಂತಹ ಯೋಗ ನಿಮ್ಮದಾಗಿರುತ್ತೆ. ಮಿಥುನ ರಾಶಿಯವರಿಗೂ ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರೇ ಮನೆಯಲ್ಲಿ ಮದುವೆ ಮುಂಜಿಗಳು ಹೇರಳವಾಗಿ ಆಗುತ್ತೆ. ಹೊಸ ಪ್ರಯತ್ನಗಳಿಗೆ ಸಹ ಅನುಕೂಲಗಳನ್ನು ನೋಡ್ತೀರಿ. ಮತ್ತು ಹೊಸ ಮನೆಗಳಿಗೆ ನಿಮ್ಮ ಸ್ನೇಹಿತರಿಂದ, ಬಂಧುಗಳಿಂದ ಸಹಕಾರ, ಸಹಯೋಗ ಇವೆಲ್ಲ ಸಿಗುವಂತಹ ವಾತಾವರಣ. ಜೊತೆಯಲ್ಲಿ ಒಂದು ರೀತಿಯಾದಂಥ ಸಂಕಷ್ಟಗಳಿಂದ ಹೊರಬಂದಂತಹ ಒಂದು ಶುಭ್ರತೆ ಖಂಡಿತವಾಗಿ ಕರ್ಕಾಟಕ ರಾಶಿಯವರಿಗಿರುತ್ತೆ. ನಂತರದಲ್ಲಿ ಸಿಂಹರಾಶಿವರೆಗೂ ಚೆನ್ನಾಗಿದೆ. ನಾನು ಹೇಳುವಂಥದ್ದು, ಸ್ವಲ್ಪ ಹಿರೀಕರಿದ್ದರೆ ಸ್ವಲ್ಪ ರೆಸ್ಪೆಕ್ಟ್ ಕೊಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಾನು ಹೇಳುವಂಥದ್ದು ತಂದೆ, ತಾಯಿ, ಅಜ್ಜಿ ಅಥವಾ ನಿಮಗಿಂತ ಹಿರಿಯರು, ಅವ್ರಿಗೆಲ್ಲ ಸ್ವಲ್ಪ ರೆಸ್ಪೆಕ್ಟ್ ಮತ್ತು ಅವರ ಜೊತೆಯಲ್ಲಿ ಒಂದು ಒಡನಾಟದಲ್ಲಿ ಮಾತನಾಡುವಂಥದ್ದು ಇದೆಲ್ಲೂ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮಗೆ ಸ್ವಲ್ಪ ಏನನ್ನು ಮಾಡೋಕ್ಕೋದ್ರೂ ಕೋಪ ಬರುತ್ತೆ. ಜೊತೆಯಲ್ಲಿ ಅಲಕ್ಷ್ಯವಾಗಿ ಮಾತನಾಡುವಂಥದ್ದು, ಕೇರ್ಲೆಸ್ ಆಗಿ ನೋಡ್ಕೊಳ್ಳುವಂಥದ್ದು, ಅವರ ಬಗ್ಗೆ ಗಮನ, ಅವರು ಏನು ಬಿಡು ಅನ್ನೋ ಥರ ರೀತಿಯಂತಹ ಯಾರೇ ಬಂದರೂ ಸಹ ಅವರ ಕ್ಷೇತ್ರಗಳಲ್ಲಿ ಅವರಿರುವಂತಹ ಜೀವನದಲ್ಲಿ ಅವ್ರದ್ದೇ ಒಂದು ದೊಡ್ಡದಾದಂಥ ಒಂದು ಸಾಧನೆಗಳನ್ನು ಖಂಡಿತವಾಗಿ ಮಾಡಿರ್ತಾರೆ. ಅವರಿಗೆ ಒಂದು ಬೆಲೆಯನ್ನು ಕೊಡುವಂಥದ್ದು ನಮ್ಮ ಕರ್ತವ್ಯ. ಅದನ್ನು ನಾವು ಮಾಡಬೇಕು. ಅದನ್ನು ಬಿಟ್ಟರೆ ನಿಮಗೆ ಎಲ್ಲವೂ ಸಹ ಸುಭಿಕ್ಷವಾಗಿರುತ್ತೆ. ನೀವೇನು ಪ್ರಯತ್ನ ಪಡ್ತೀರಿ ಅದರಲ್ಲಿ ಸಫಲತೆಯನ್ನು ಕಾಣುವಂಥದ್ದು ಮತ್ತು ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯನ್ನು ಮಾಡಿಕೊಡುತ್ತೆ, ಸ್ವಲ್ಪ ನೀವು ಬದಲಾವಣೆಗಳಾದರೆ. ನಂತರದಲ್ಲಿ ಕನ್ಯಾ ರಾಶಿಯವರಿಗೆ ಮನೆಯಲ್ಲಿ ಮದುವೆ ಮುಂಜಿಗಳಾಗುವಂಥ ಯೋಗ ಚೆನ್ನಾಗಿದೆ. ಹೊಸದಾದಂಥ ಏನಾದರೂ ಖರೀದಿ ಮಾಡುವಂತಹ ಯೋಗ ನಿಮ್ಮದಾಗಿದೆ. ಜೊತೆಯಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುವಂತಹ ವಾತಾವರಣ, ಕೆಲಸ ಮಾಡುವಂತಹ ಜಾಗದಲ್ಲಿ ಸಹಕಾರ, ಸಹಯೋಗ, ಸಹಪಾಠಿಗಳಿಂದ ಸಹಕಾರ, ಸಹಯೋಗ ಸಿಗುವಂತಹ ವಾತಾವರಣ ಮತ್ತು ಹಣಕಾಸಿನಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ವಾತಾವರಣ ಅಂತೂ ಕನ್ಯಾ ರಾಶಿಯವರಿಗಿರುತ್ತೆ. ತುಲಾ ರಾಶಿಯವರಿಗೆ ಯಾರಾದರೂ ಹೋಟೆಲ್ ಬಿಸ್ನೆಸ್ ಇದ್ದರೆ ಉತ್ತಮವಾದಂಥ ಲಾಭ ನೋಡ್ತೀರಿ. ಜೊತೆಯಲ್ಲಿ ಯಾವುದಾದ್ರೂ ರಿಯಲ್ ಎಸ್ಟೇಟ್
ಎಸ್ಟೇಟ್ ಮಾಡುವಂಥದ್ದು, ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರಿದ್ದರೆ ಅದರಲ್ಲೂ ಸಹ ಲಾಭ ನೋಡುವಂತಹ ವಾತಾವರಣ ಈ ತುಲಾರಾಶಿಯವರಿಗಿರುತ್ತೆ. ತುಲಾರಾಶಿಯವರು ಸ್ವಲ್ಪ ದುಡುಕು ಸ್ವಭಾವ, ತಕ್ಷಣವೇ ಯಾರನ್ನಾದರೂ ನಂಬಿ ಮೋಸ ಹೋಗುವಂತಹ ವಾತಾವರಣ ಇರುತ್ತೆ. ಸ್ವಲ್ಪ ಹಣಕಾಸನ್ನು ಇನ್ನೊಂದು ಮತ್ತೊಂದು ನೀವು ಅವ್ರಿಗೆ ನೆರವು ಮಾಡುವಂತೆ ಸಹಕಾರ ಸಹಯೋಗ ಏನೋ ಸಪೋರ್ಟ್ ಮಾಡ್ತೀನಿ, ಏನೋ ಒಂದು ನನಗೆ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೋದರೆ ಸ್ವಲ್ಪ ಮೋಸ ಹೋಗುವಂಥ ಸನ್ನಿವೇಶಗಳು, ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ವೃಶ್ಚಿಕ ರಾಶಿಯವರಿಗೆ ನಿಮಗೆ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತಹ ಮನ್ನಣೆ ಸಿಗುತ್ತೆ. ಹಣಕಾಸಿನಲ್ಲಿ ಅನುಕೂಲಕರವಾದಂತಹ ವಾತಾವರಣ ನಿಮಗೆ ಸೃಷ್ಟಿಯಾಗುತ್ತೆ. ಜೊತೆಯಲ್ಲಿ ನಿಮ್ಮ ಮಡದಿಯ ಮನೆ ಕಡೆಯಿಂದ, ಅಂದರೆ ನಿಮ್ಮ ಮಾವ, ಹೆಣ್ಣು ಕೊಟ್ಟಂತಹ ಮಾವ, ಮಡದಿಯ ಮನೆಯವರ ಕಡೆಯಿಂದ ನಿಮಗೆ ಸಪೋರ್ಟು ಸಹಕಾರ ಸಹಯೋಗ ಸಿಗುವಂತಹ ವಾತಾವರಣ ಇರುತ್ತೆ. ಜೊತೆಯಲ್ಲಿ ನೀವು ಅತ್ಯಂತ ಈ ದಿನ ಬಹಳವಾದಂತಹ ನಿದ್ರೆಗೆ ಜಾರುವಂತಹ ವಾತಾವರಣ ಇರುತ್ತೆ. ತುಂಬ ವಿಶ್ರಾಂತಿ ಪಡೆಯೋಣ, ಸ್ವಲ್ಪ ನಿದ್ರೆ ಮಾಡೋಣ ಜಾಸ್ತಿ ಎನ್ನುವಂತಹ ವಾತಾವರಣದಲ್ಲಿ ನಿಮಗಿರುತ್ತೆ. ಅನುಕೂಲಕರವಾದಂಥದ್ದು. ಸ್ವಲ್ಪ ಆರೋಗ್ಯದ ಕಡೆ ಗಮನಕ್ಕೋಸ್ಕರವಾಗಿ ನಿದ್ರೆ ಉತ್ತಮವಾದಂತಹ ವಾತಾವರಣವೇ ಅಂತ ಹೇಳಬಹುದು. ನಂತರದಲ್ಲಿ ಧನುಸ್ಸು ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಾದಂತಹ ವಾತಾವರಣ, ಹಣಕಾಸಿನ ಅನುಕೂಲ, ಹೊರಗಡೆ ಓಡಾಡುವಂತಹ ಪ್ರಯತ್ನಗಳು ನಿಮಗೆ ಈ ದಿನ ಆಗುತ್ತೆ. ಅದಲ್ಲಿ ಹೊರಗಡೆ ಸುತ್ತಾಟದಿಂದ ನಿಮಗೆ ಲಾಭದಾಯಕ. ಯಾವುದು ಹೊರ ಪ್ರದೇಶಗಳಿಗೆ ನೀವು ಕೆಲಸದ ನಿಮಿತ್ತ ಹೋಗ್ತೀರಿ ಅಂದರೆ ಅದರಿಂದ ನಿಮಗೆ ಲಾಭದಾಯಕವಾಗುತ್ತೆ ಹೊರತು ನಷ್ಟವಂತೂ ಖಂಡಿತವಾಗಿ ಆಗೋದಿಲ್ಲ ಅಂತ ಹೇಳ್ತಾ, ಜೊತೆಯಲ್ಲಿ ನಿಮಗೆ ಈ ದಿನ ಒಳ್ಳೊಳ್ಳೆಯ ಸ್ನೇಹಿತರು ಭೇಟಿಯಾಗ್ತಾರೆ ಮತ್ತು ರುಚಿಕರವಾದಂತಹ ಭೋಜನ ಸವಿಯುವಂತಹ ವಾತಾವರಣ ನಿಮಗೆ ಈ ದಿನ ನಿರ್ಮಾಣವಾಗುತ್ತೆ. ನಂತರದಲ್ಲಿ ಮಕರ ರಾಶಿಯವರಿಗೆ ತಂದೆಯಿಂದ ಪ್ರೀತಿ ವಾತ್ಸಲ್ಯದ ಮಾತುಗಳು, ಜೊತೆಯಲ್ಲಿ ನಿಮಗೆ ಸ್ನೇಹಿತರಿಂದ ಸಹಕಾರ ಸಹಯೋಗ ಸಿಗುವಂತಹ ವಾತಾವರಣಗಳು, ಸರ್ಕಾರಿ ಕೆಲಸಗಳು, ಕೋರ್ಟು ಕಚೇರಿಗಳ ಕೆಲಸ ಕಾರ್ಯಗಳಿದ್ರೆ ಅದರ ನಿಮಗೆ ಜಯದ ವಾತಾವರಣಗಳು, ಇದೆಲ್ಲವೂ ಸಿಗುವಂಥದ್ದು ನಿಮಗೆ ಮಕರ ರಾಶಿಯವರಿಗೆ ಇರುತ್ತೆ. ಕುಂಭರಾಶಿಯವರಿಗೆ ಕೋಪ ಶಮನವಾಗಿದೆ, ತಂದೆಯಿಂದ ಒಂದು ತಿಳುವಳಿಕೆಯ ಮಾತುಗಳು ಸಿಗುತ್ತೆ, ತಂದೆಯ ಪ್ರೀತಿ ವಾತ್ಸಲ್ಯದ ಮಾತುಗಳು ನಿಮಗೆ ಹಿತವಾಗುತ್ತೆ, ಅದು ಸರಿ ಅಂತ ಅನಿಸುತ್ತೆ, ಅದನ್ನು ನೀವು ಫಾಲೋ ಮಾಡುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ಜೊತೆಯಲ್ಲಿ ನಿಮಗೆ ಒಂದು ರೀತಿಯಾದಂತಹ ಹೊರಗಡೆ ಓಡಾಡುವಂತಹ ಪ್ರಯತ್ನ ನಿಮ್ಮದಾಗಿರುತ್ತೆ. ಜೊತೆಯಲ್ಲಿ ನಿಮಗೆ ನಿಮ್ಮ ಕುಟುಂಬ ಜೊತೆಯಲ್ಲಿ ಇರುವಂಥವರು, ನಿಮ್ಮ ಕೆಲಸ ಮಾಡುವ ನಿಮ್ಮ ಜೊತೆಯಲ್ಲಿ ಇರುವಂಥವರಿಂದ ಸಹಕಾರ ಸಹಯೋಗ ಸಪೋರ್ಟ್ ಹೆಲ್ಪಿಂಗ್ ತುಂಬ ಚೆನ್ನಾಗಾಗುತ್ತೆ ಇದೀಗ ನಿಮಗೆ. ಮೀನರಾಶಿಯವರಿಗೆ ಆರೋಗ್ಯ ಚೇತರಿಕೆ ಆಗ್ತಿದೆ, ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಹೈನುಗಾರಿಕೆಯಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಇದೆ, ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಸಹಕಾರ ಸಹಯೋಗ ಹಣಕಾಸಿನ ಅನುಕೂಲ ಇದೆಲ್ಲವೂ ಸಹ ಪ್ರಗತಿಗೆ ಕಾಣ್ತಾ ಅನುಕೂಲಕರವಾದಂತಹ ವಾತಾವರಣ ಅಂತ ಮೀನರಾಶಿಯವರಿಗೆ ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮ ಮುಕ್ತಾಯ ಮಾಡ್ತೇವೆ. ನಾಳೆ ದಿನ ಭೇಟಿ ಮಾಡೋಣ. ನಾಳೆ ದಿನ ಶುಕ್ರವಾರ, ಅದು ಸಹ 17ನೇ ತಾರೀಕು ತುಂಬ ಪ್ರಶಸ್ತವಾಗಿರುತ್ತೆ ಅಂತ ಹೇಳ್ತಾ ನಮಸ್ಕಾರ.